ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿಕ್ಕಬಳ್ಳಾಪುರದಲ್ಲಿ ಬಡವರ ಮೇಲೆ ಅಧಿಕಾರಿಗಳ ಕಣ್ಣು. ಪಂಚಾಯಿತಿಯಿಂದಲೇ ಕೊಟ್ಟಿದ್ದ ಆಶ್ರಯ ಮನೆ ಧ್ವಂಸಕ್ಕೆ ಪ್ಲಾನ್. ಇನ್ನು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಮನೆ ಬಿಡಲ್ಲ ಅಂತ ಹೇಳಿ ಪಟ್ಟು ಹಿಡಿದ ಕುಟುಂಬ. ಚಿಕ್ಕಬಳ್ಳಾಪುರದಲ್ಲಿ ಬಡವರ ಮೇಲೆ ಅಧಿಕಾರಿಗಳ ಕಣ್ಣು. ಪಂಚಾಯಿತಿಯಿಂದಲೇ ಕೊಟ್ಟಿದ್ದ ಆಶ್ರಯ ಮನೆಯನ್ನ ಧ್ವಂಸಕ್ಕೆ ಪ್ಲಾನ್ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಮನೆ ಬಿಡಲ್ಲ ಅಂತ ಹೇಳಿ ಅಲ್ಲಿನ ಕುಟುಂಬ ಪಟ್ಟು ಹಿಡಿದಿದೆ. ಕೈಯಲ್ಲಿ ಪೆಟ್ರೋಲ್ ಬಾಟಲಿಗಳನ್ನ ಹಿಡಿದು ಮನೆಯಲ್ಲಿರುವ ಕುಟುಂಬಸ್ಥರು ಇನ್ನು ಮನೆಯಲ್ಲಿದ್ದಾಗಲೇ ನೆಲಸಮ ಮಾಡಲು ಆಫೀಸರ್ಸ್ ಬಂದಿದ್ದಾರೆ. ಜೆಸಿಬಿಯೊಂದಿಗೆ ಮನೆ ಮುಂದಿಗೆ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಮನೆ ಧ್ವಂಸ ಭಯದಲ್ಲಿ ಹೊರಬಾರದ ಮುನಿಯಮ್ಮ ಕುಟುಂಬ. 20 ವರ್ಷಗಳಿಂದ ಗುಡಿಸಲಿನಲ್ಲಿದ್ದ ಕುಟುಂಬ ಇತ್ತೀಚೆಗಷ್ಟೇ ಆಶ್ರಯ ಮನೆಯನ್ನ ಗ್ರಾಮ ಪಂಚಾಯಿತಿ ನಿರ್ಮಿಸಿಕೊಟ್ಟಿತ್ತು. ಸರ್ವೆ ನಂಬರ್ 85ರಲ್ಲಿ ಖಾತೆಯನ್ನ ಮಾಡಿ ಡಿಮ್ಯಾಂಡ್ ರಿಜಿಸ್ಟರ್ ಮಾಡಿದ್ದ ಅಧಿಕಾರಿಗಳು ಇದೇ ಸರ್ವೆ ನಂಬರ್ನಲ್ಲಿ ಮನೆ ಕಟ್ಟಿಕೊಂಡಿವೆ ಅಂತ ಹೇಳಿ 14 ಕುಟುಂಬಗಳು. ಆದ್ರೆ ಮುನಿಯಮ್ಮ ಮನೆಯನ್ನ ಮಾತ್ರ ಧ್ವಂಸಗೊಳಿಸಲು ಅಧಿಕಾರಿಗಳು ಬಂದಿದ್ದಾರೆ. ಏನ್ ಮಾಡಿದ್ರು ಬಡವರು ಕೇಳಲ್ಲ ಎಂದುಕೊಂಡ್ರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಆ ಕುಟುಂಬ ಈಗ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಮನೆ ಬಿಡಲ್ಲ ಅಂತ ಹೇಳಿ ಪೆಟ್ರೋಲ್ ಬಾಟಲ್ಗಳನ್ನ ಹಿಡಿದು ಮನೆಯಲ್ಲಿಯೇ ಕೂತಿದೆ. ಜೆಸಿಬಿಯೊಂದಿಗೆ ಈಗಾಗಲೇ ಅಧಿಕಾರಿಗಳು ಆ ಮನೆಯ ಮುಂದೆ ಮೊಕ್ಕಾಂ ಹೂಡಿದ್ದಾರೆ. ಇತ್ತೀಚೆಗಷ್ಟೇ ಆಶ್ರಯ ಮನೆಯನ್ನ ಗ್ರಾಮ ಪಂಚಾಯಿತಿ ನಿರ್ಮಿಸಿಕೊಟ್ಟಿತ್ತು. 14 ಕುಟುಂಬಗಳಿಗೆ ಆಶ್ರಯ ಮನೆಯನ್ನ ನಿರ್ಮಿಸಿಕೊಟ್ಟಿತ್ತು. ಆದ್ರೆ ಇಲ್ಲಿ ಅಧಿಕಾರಿಗಳು ಮುನಿಯಮ್ಮ ಮನೆ ಮುಂದೆ ಮಾತ್ರ ಬಂದು ಮೊಕ್ಕಾಂ ಹೂಡಿದ್ದಾರೆ. ನನ್ನ ಮಕ್ಕಳಿಂದ ಎಲ್ಲಿಗೋಗುತ್ತಾರೆ, ನಾನು ಎಲ್ಲ ಮಕ್ಕಳಿಂದ ಕಂಡಿದ್ನಿ, ನನ್ನ ಎಲ್ಲಿಗಾಗ್ಲಿ ನಿಮ್ ಬೇಡ ಬೇಡ ಒಂದು ಅಷ್ಟೇ ಬೇಡ ಬೇಕಾದ್ರೆ ಗಾಡಿ ಯಾಕಪ್ಪ ವಿಚಾರ ಏನು ಸರ್? ಇಲ್ಲಿ ನಾವು 20 ವರ್ಷದಿಂದ ಸರ್ ಇಲ್ಲೇ ಮನೆ ಇದ್ದೀರಿ ಸರ್. ಈ ಮನೇಲಿ ಇವಾಗಿರೋದ್ರಿಂದ ಗೌರ್ಮೆಂಟಿಂದ ಒಂದು ಮನೆ ಕೊಟ್ಟರು ನಮಗೆ. ಇದು ಬಂದು ನಮ್ಮ RI ಆಫೀಸರ್ಸ್ ಎಲ್ಲ ಬಂದು ಸರ್ ನಮ್ಗೆ ಏಕದಮ್ದು ಯಾವ ನೋಟಿಸು ಕೊಡದೆ ಸರ್ ಇವಾಗ ಮನೆ ದುಬಾಕ್ ಬಂದಿದ್ದಾರೆ. ನಮ್ಮ ಕುಟುಂಬನ ಹಾಕೊಂಡು ನಾನು ಎಲ್ಲಿಗೋಗ್ಬೇಕು ಸರ್? ಇದು ಮನೆಯೇ ನಮಗೆ ಜೀವನಾಧಾರ. ನಮಗೆ ಕೂಲಿ ಮಾಡಿಕೊಂಡು ಸರ್ ದಿನಕ್ಕೆ ನಾವು 300-350 ರೂಪಾಯಿ ಕೂಲಿ ಮಾಡ್ಕೊಂಡು ಮನೆ ಸಾಕ್ತಾ ಇದ್ದೀನಿ ಸರ್ ನಾನೆಲ್ಲ. ಇವಾಗ ಈ ಮನೆ ನಾವೇನಂತ ಬಂಡೆ ಬಂಗಾರ ಕೇಳಿಲ್ಲ. ನಿಮ್ ಕೈಗಳೆತ್ತು ಮುಗಿತೀನಿ, ನಿಮ್ ಕಾಲುಗಳು ಮುಗಿತೀನಿ ಸಾಮೆ. ನನ್ನ ಮಕ್ಕಳಿಗೆ ಅಷ್ಟು ಗೂಡು ಕೊಡ್ರಪ್ಪ, ನಿನ್ ಕಾಲುಗಳು ಮುಗಿತೀನಿ. ನನ್ಗಿನ್ನೇನ ಬೇಡ, ನನ್ಗಿನ್ನೇನ ಬೇಡ ಸಾಮೆ. ನನ್ನ ಮಕ್ಕಳಿಂದ ಎಲ್ಲಿಗೋಗುತ್ತಾರೆ, ನಾನು ಎಲ್ಲ ಮಕ್ಕಳಿಂದ ಕಂಡಿದ್ನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ರಾಜಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜಪ್ಪ, ಚಿಕ್ಕಬಳ್ಳಾಪುರದಲ್ಲಿ ಬಡವರ ಮೇಲೆ ಅಧಿಕಾರಿಗಳ ಕಣ್ಬಿದ್ದಿರುವಂತದ್ದು. ಪಂಚಾಯಿತಿಯಿಂದಲೇ ಕೊಟ್ಟಿದ್ದ ಆಶ್ರಯ ಮನೆಯನ್ನ ಧ್ವಂಸಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜಪ್ಪ? ಅಂಕಿತಾ, ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಸರ್ವೆ ನಂಬರ್ 85 ಏನಿದೆ, ಈ ಪೈಕಿ ಸುಮಾರು 56 ಎಕರೆ ಜಮೀನು ಸರ್ಕಾರದಿದೆ. ಆ ಸರ್ಕಾರದ ಜಮೀನಲ್ಲಿ ಸುಮಾರು ಕುಟುಂಬಗಳು, ಬಡ ಕುಟುಂಬಗಳು ಮನೆಗಳನ್ನ ಕಟ್ಕೊಬಿಟ್ಟಿದ್ದಾರೆ. ಮನೆಗಳನ್ನ ಕಟ್ಕೊಂಡು ಮನೆಗಳಲ್ಲಿ ವಾಸ ಸಹ ಮಾಡ್ತಾ ಇದ್ದಾರೆ. ಆದ್ರೆ ಕಳೆದ ಒಂದು 15-20 ದಿನಗಳಿಂದ ಈ ಒಂದು 85ನೇ ಸರ್ವೆ ನಂಬರ್ಗೆ ಒಂದು ವಿವಾದ ಶುರುವಾಗಿರ್ತಕ್ಕಂಥದ್ದು. ನಾವು ಕೂಡ ಕಳೆದ ಬಾರಿ ಒಂದು ಸುದ್ದಿಯನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಕೆಲವರು ಅಕ್ರಮವಾಗಿ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಹಾಗಾಗಿ ಮನೆಗಳನ್ನ ತೆರವುಗೊಳಿಸಬೇಕು ಅಂತೇಳಿ ಜನರು ಸಹ ಒತ್ತಾಯ ಮಾಡಿದ್ರು. ಆದ್ರೆ ಕೆಲವು ಬಲಾಢ್ಯರು ಮನೆಗಳನ್ನ ತೆರವುಗೊಳಿಸಿ
ಇನ್ನು ಬಡವರು ಸಹ ಮನೆಗಳನ್ನ ಮಾತ್ರ ಹಂಗೆ ತೆರವುಗೊಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಬಡವರು ಸಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತು ಅದೇ ಸರ್ವೆ ನಂಬರ್ ಅಲ್ಲಿ ಸುಮಾರು 14 ಜನ ಶ್ರೀಮಂತರು ಅಂದ್ರೆ ಸ್ವಲ್ಪ ಬಲಾಢ್ಯರು ಬಲಿಷ್ಠರು ಮನೆಗಳನ್ನ ಕಟ್ಕೊಂಡು ಸಂಸಾರ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಈ ಒಂದು ಮುನಿಯಮ್ಮ ಅಂತಕ್ಕಂಥ ಒಂದು ಮನೆ ಏನಿದೆ, ಈ ಮನೆಯಲ್ಲಿ ಸುಮಾರು 4 ಜನ ಇದಾರೆ. ಸುಮಾರು 20 ವರ್ಷಗಳಿಂದ ಮನೆ ಇರಲಿಲ್ಲ. ಸರ್ಕಾರದ ಪಂಚಾಯತಿಗೆ ಅರ್ಜಿ ಹಾಕೊಂಡು ಪಂಚಾಯತಿಯವರೇ ಸೈಟ್ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಡಿಮ್ಯಾಂಡ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅಧಿಕಾರಿಗಳು ಹೋಗಿ ಏಕಾಏಕಿ ಹೋಗಿ ಈ ಸರ್ವೆ ನಂಬರ್ ಅಲ್ಲಿ ಯಾವುದೇ ಮನೆಗಳನ್ನ ನಾವು ಇಡೋದಿಲ್ಲ, ಇದು ಸರ್ಕಾರಕ್ಕೆ ಸೇರ್ಬೇಕಾಗಿರೋದು ಅಂತೇಳಿ ಸುಮಾರು ಮನೆಯನ್ನ ಕೆಡವೋದಕ್ಕೆ ಬೆಳಗ್ಗೆ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಹೋಗಿದ್ದಾರೆ. ಆದ್ರೆ ಅವರು ಹೇಳ್ತಕ್ಕಂಥದ್ದು ಏನಂದ್ರೆ, ನಮಗೆ 20 ವರ್ಷಗಳಿಂದ ಮನೆ ಇಲ್ಲ, ನಾವು ಕಲ್ಲು ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ದಲಿತ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು, ನಮ್ಗೆ ಇರೋದಕ್ಕೆ ಮನೆ ಇಲ್ಲ, ಈ ಮನೆ ಬಿಟ್ಟರೆ ನಮಗೆ ಬೇರೆ ಯಾವ್ದಿಲ್ಲ. ಇವ್ರು ಕಟ್ಕೊಂಡಿರ್ತಕ್ಕಂಥ ಸುಮಾರು 6 ತಿಂಗಳ ಹಿಂದೆ ಮನೆ ಕಟ್ಕೊಂಡಿದ್ದಾರೆ. ಆದ್ರೆ ವಿವಾದ ಸೃಷ್ಟಿಯಾಗಿರ್ತಕ್ಕಂಥದ್ದು ಕಳೆದ 20 ದಿನಗಳ ಹಿಂದೆ. ಆದ್ರೆ ಈ 6 ತಿಂಗಳಿಂದ ನಾವು ಮನೆಗೆ ಗ್ರಾಮಸ್ಥನೆಲ್ಲ ಪರ್ಮಿಷನ್ ತಗೊಂಡು ಗ್ರಾಮಸ್ಥನೆಲ್ಲ ಒಪ್ಪಿಸಿ ನಾವು ಮನೆ ಕಟ್ಕೊಂಡಿದೀವಿ. ಪಂಚಾಯತಿಯಿಂದನೇ ನಮ್ಗೆಲ್ಲ ದಾಖಲೆಗಳು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಏಕಾಏಕಿ ಬಂದ್ಬಿಟ್ಟು ಪಂಚಾಯತಿ ಅಧಿಕಾರಿಗಳು ಮತ್ತೆ ತಾಲೂಕು ಆಡಳಿತ ಬಂದ್ಬಿಟ್ಟು ಇವತ್ತು ಮನೆಯನ್ನ ತಳ್ಳಿ ಹಾಕ್ತಿವಿ ಅಂತ ಹೇಳ್ತಾರೆ. ನಮ್ಗೆ ಬೇರೆ ದಿಕ್ಕು ಇಲ್ಲ, ಬೇರೆ ಆಲ್ಟರ್ನೇಟಿವ್ ನಮ್ಗೆ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಿಲ್ಲ. ಹಾಗಾಗಿ ಏಕಾಏಕಿ ಮನೆ ತಳ್ಳಿಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಪೆಟ್ರೋಲ್ ಬಾಟ್ಲ್ ಇಟ್ಕೊಂಡು ನಾವು ಮನೆ ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಮನೆ ಬಿಡಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ. ಅದೇ ಅಧಿಕಾರಿಗಳು ಹೇಳ್ತಕ್ಕಂಥ ಏನಂದ್ರೆ, ಈ ಸರ್ಕಾರಿ ಜಮೀನು ನಾವು ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಮಾಡೋದಿಲ್ಲ. ಹಾಗಾಗಿ ಕಾನೂನು ಪ್ರಕಾರ ಮನೆಯನ್ನು ತೆರವುಗೊಳಿಸಲೇಬೇಕು, ಇಲ್ಲಂದ್ರೆ ನಾವು ಇನ್ನೊಬ್ಬರು ಬಂದು ನಮ್ಮ ಮೇಲೆ ವಿವಾದ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಮನೆಯನ್ನ ತೆರವುಗೊಳಿಸಲೇಬೇಕು ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ರೆ. ಅದೇ ಒಟ್ಟಾರಿಗಳು ಮೇಲಾಧಿಕಾರಿಗಳು ಇದನ್ನ ಗಮನಿಸಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕಾಗುತ್ತೆ. ಯಾಕಂದ್ರೆ ಈ ರೀತಿ ಬಡವರ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು ಅಥವಾ ಶ್ರೀಮಂತರನ್ನ ಒಂದ್ ಕಡೆ ಎಲ್ಲ ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದು ಬೆಳಕಿಗೆ ಬರ್ತಕ್ಕಂಥದ್ದು ಮೇಲಾಧಿಕಾರಿಗಳ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಸೋ ಮಚ್ ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗೆ.